ಪಹಲ್ಗಾಮ್ ನರಮೇಧ ಇನ್ನೂ ಕೂಡ ಕಣ್ಣ ಮುಂದೆ ಹಾಗೆ ಇದೆ. ಅದರ ಪರಿಣಾಮವೇ ಇವೆಲ್ಲವೂ ಆಗ್ತಾ ಇರೋದು ದೇಶದಲ್ಲಿ ಅಲ್ವಾ. ಇದರ ನಡುವೆ ಕೇಂದ್ರ ಸರ್ಕಾರಕ್ಕೆ ಪಹಲ್ಗಾಮ್ ದಾಳಿಯ ಸುಳಿವು ಸಿಗ್ತಾ ಪ್ರಶ್ನೆ ಕಾಡ್ತಾ ಇದೆ. ಏಪ್ರಿಲ್ 19ರ ತಾರೀಕು ಮೋದಿಯ ಶ್ರೀನಗರಕ್ಕೆ ಭೇಟಿ ಕೊಡುವಂಥದ್ದು ಕ್ಯಾನ್ಸಲ್ ಆಗಿದೆ. ಯಾಕೆ? ಏಪ್ರಿಲ್ 19ಕ್ಕೆ ಕ್ಯಾನ್ಸಲ್ ಆಯ್ತು. ಅದು ಯಾಕೆ? ಗುಪ್ತಚರ ಇಲಾಖೆ ಕೇಂದ್ರಕ್ಕೆ ದಾಳಿಯ ಮಾಹಿತಿಯನ್ನ ಕೊಟ್ಟಿತ್ತಾ? ಈಗ ಅಗೇನ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದೆ, ಬಹಳ ಗಂಭೀರವಾದ ಆರೋಪ ಮೋದಿ ಅವರ ವಿರುದ್ಧ. ಅದೇನಪ್ಪ ಅಂತ ಹೇಳಿದ್ರೆ, ಏಪ್ರಿಲ್ 19 ಮೋದಿ ಅವರು ಶ್ರೀನಗರಕ್ಕೆ ಭೇಟಿ ಕೊಡಬೇಕಿತ್ತು, ಆ ಪ್ಲಾನ್ ಇತ್ತು, ಬಟ್ ಅದು ಕ್ಯಾನ್ಸಲ್ ಆಯಿತು. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಕೇಂದ್ರಕ್ಕೆ ಈ ರೀತಿಯಾಗಿ ಒಂದು ಅಟ್ಯಾಕ್ ಆಗ್ಬೋದು ಅಂತ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿತ್ತ. ಉಗ್ರರ ದಾಳಿಯ ಸುಳಿವಿನ ಹಿನ್ನೆಲೆಯಲ್ಲೇ ಮೋದಿ ಅವರು ತಮ್ಮನ್ನು ಸೇಫ್ ಮಾಡ್ಕೊಳ್ಳೋಕೆ ಟೂರನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಆರೋಪ ಮಾಡ್ತದೆ ಕಾಂಗ್ರೆಸ್. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಬಹುದೊಡ್ಡ ಆರೋಪಕ್ಕೆ ಮುಂದಾಗ್ತಾ ಇದೆ. ಮೋದಿ ಶ್ರೀನಗರಕ್ಕೆ ಹೋಗದೆ ತಮ್ಮನ್ನು ಕಾಪಾಡಿಕೊಂಡು ಸೇಫ್ ಆಗ್ಬಿಟ್ರು, ಬಟ್ ಅಮಾಯಕ ಪ್ರವಾಸಿಗರನ್ನ ಸೇವ್ ಮಾಡಲಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಈ ರೀತಿಗೆ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಉತ್ತರವನ್ನ ಅಗೇನ್ ರಾಜಕೀಯ ಕೆಸರಚಾಟದ ಸಮಯ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ ಇದು. ಸರ್ವಪಕ್ಷಗಳ ಸಭೆಯಲ್ಲಿ ಏನ್ ಹೇಳಿದ್ರಿ? ನಿಮ್ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂದ್ರಿ. ಈಗ ನಿಂತ್ಕೊಳ್ಳಿ, ಉಳಿದಿದ್ದೆಲ್ಲ ಆಮೇಲೆ ಮಾತಾಡಿದ್ರೆ ಆಯ್ತು. ಯುದ್ಧದ ಕಾರ್ಮೋಡ ಇದೆ, ಇವತ್ತ ನಾಳೆನ ಗೊತ್ತಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಅಗೇನ್ ಒಬಿರಾಯನ್ ಕಥೆನ ತಗೊಂಡ್ ಕೂತಿದೆ. ಅಲ್ಲಿ ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತು, 28 ಜನ ಸಾವನ್ನಪ್ಪಿದ್ರು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದು ಗೊತ್ತಾಗಿದೆ. ಅದನ್ನ ಅವ್ರು ಒಪ್ಕೊಳ್ಬೇಕು, ಬೇರೆ ವಿಧಿ ಇಲ್ಲ ಬಿಜೆಪಿ ಅವರಿಗೆ ಅಥವಾ ಕೇಂದ್ರ ಸರ್ಕಾರದವ್ರಿಗೆ. ಬಟ್ ಅವ್ರೀಗ ಮತ್ತೊಂದು ಬಹಳ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಶ್ರೀನಗರಕ್ಕೆ ಒಂದು ಪ್ಲಾನ್ ಇತ್ತು, ಮೋದಿ ಅವರು ವಿಸಿಟ್ ಮಾಡ್ಬೇಕಿತ್ತು, ಬಟ್ ಕ್ಯಾನ್ಸಲ್ ಆಯ್ತು. ಯಾಕೆ ಗೊತ್ತಾ? ಬೇರೆ ಯಾವ ಕಾರಣಕ್ಕೂ ಅಲ್ಲ, ಈ ರೀತಿಯ ಒಂದು ರಿಪೋರ್ಟ್ ಅನ್ನ ಇಂಟೆಲಿಜೆನ್ಸ್ ಮುಂಚೆಯೇ ಕೊಟ್ಟಿತ್ತು ಅಂತ. ಕೊಟ್ಟಿದ್ದೂ ಕೂಡ ಇವರು ಎಡವುದ್ರ? ಹಾಗಾದ್ರೆ ಕೊಟ್ಟಿದ್ದೂ ಕೂಡ ಅಲ್ಲಿ ಭದ್ರತೆಯನ್ನ ಕೊಡುವಲ್ಲಿ ಎಡವುದ್ರಾ? ಪ್ರಶ್ನೆ ಕಾಡುತ್ತೆ. ಕಾಂಗ್ರೆಸ್ ಬಹಳ ದೊಡ್ಡ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದೆ. ಯಾಕಂದ್ರೆ ಅಮಾಯಕರ ಜೀವ ಹೋಗಿರೋದಲ್ಲಿ ಒಂದಲ್ಲ ಎರಡಲ್ಲ 28 ಜನ ನಿಶಸ್ತ್ರಧಾರಿಗಳು, ಕೈಯಲ್ಲಿ ಏನೂ ಇರಲಿಲ್ಲ, ಬಂದ್ರು, ಧರ್ಮ ಕೇಳಿದ್ರು, ಕೊಂದ್ರು, ಹೋದ್ರು. ಭದ್ರತಾ ವೈಫಲ್ಯ ಅನ್ನುವಂತಹ ಆರೋಪದ ಪಟ್ಟಿಯನ್ನ ಬಿಜೆಪಿ ಹೊತ್ಕೊಂಡಿದೆ. ಈಗ ಏನು ಮಾಡಕ್ಕಾಗಲ್ಲ, ಹೊತ್ಕೊಳ್ಳೇಬೇಕು. ಯಾಕಂದ್ರೆ ಅವರದ್ದೇ ಅವಧಿ. ಅಲ್ಲಿದ್ದಂತ ಜಮ್ಮು ಕಾಶ್ಮೀರ, ಹೌದು, ಅವ್ರು ಏನೋ ಆಕ್ಟ್ ತರ್ಬೋದು, ಅಲ್ಲಿ ಯಾವುದೇ ರೀತಿಯ ಟೂರಿಸಂ ಆಗಿರ್ಬೋದು, ಜನ ಎಲ್ಲ ಆಕ್ಟಿವ್ ಆಗಿರ್ಬೋದು, ಬಟ್ ಸ್ಟಿಲ್ ಭದ್ರತೆಯನ್ನ ಕೊಡ್ಬೇಕಿತ್ತಲ್ಲಿಗೆ, ಕೊಟ್ಟಿರ್ಲಿಲ್ಲ. ಇದ್ದಂತಹ ಸೇನೆಯನ್ನು ವಾಪಸ್ ಅಂದ್ರೆ ನಂಬರ್ಸ್ನ ಕಡಿಮೆ ಮಾಡಿದ್ರು. ಇದೆಲ್ಲ ಒಂದ್ ಕಡೆ ಆದ್ರೆ, ಇದ್ದಕ್ಕಿದ್ದಂತೆ ಮೋದಿ ತಮ್ಮ ಪ್ಲಾನ್ ಅನ್ನ ಕ್ಯಾನ್ಸಲ್ ಯಾಕೆ ಮಾಡ್ಕೊಂಡ್ರು? ಇದರ ಸುಳಿವು ಕೇಂದ್ರಕ್ಕೆ ಮುಂಚೆಯೇ ಸಿಕ್ಕಿತ್ತಾ? ಹೌದು, ಸಿಕ್ಕಿತ್ತು ಅನ್ನೋದಾದ್ರೆ ಅವಾಗ್ಲಾದ್ರೂ ನೀವು ಅಲ್ಲಿ ಭದ್ರತೆಯನ್ನ ಗಟ್ಟಿ ಮಾಡ್ಬೋದಿತ್ತಲ್ವಾ, ಅಮಾಯಕರ ಜೀವ ಉಳಿಸ್ಬೋದಿತ್ತಲ್ಲ. ಇದಕ್ಕೆ ಬಿಜೆಪಿಯ ಉತ್ತರವನ್ನ ಕೊಡಬೇಕು. ಇದರ ನಡುವೆ ಈಗ ಹಂಗಂತೆ ಹಿಂಗಂತೆ ಅಂತ ಮಾತನಾಡ್ಕೊಂಡು ಆರೋಪವನ್ನ ಮಾಡುವಂಥದ್ದು, ಪ್ರತ್ಯಾರೋಪ ಕೇಳುವಂತಹ ಸಮಯ ಖಂಡಿತವಾಗ್ಲೂ ಅಲ್ಲ. ಇಡೀ ದೇಶವೇ, ದೇಶದ ಜನ, ಸಾರ್ವಜನಿಕರು, ನಾಗರಿಕರು ಬಹಳ ಸೀರಿಯಸ್ ಆಗಿ ಇದನ್ನ ಗಮನಿಸ್ತಾ ಇದ್ದಾರೆ. ಯುದ್ಧ ಹೆಂಗಿರುತ್ತೆ, ಏನು, ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಏನು ಅಂತ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ವಿಪಕ್ಷ ನಾಯಕರುಗಳು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. देश में जो चल रहा है वो सब आपके सामने है। 22 तारीख को देश में एक बहुत बड़ा भयंकर आतंकवादी हमला हुआ। 26 बेगुनाह लोग मारे गए और सरकार ने ये माना कि इंटेलिजेंस फेल्यूर है, इसको हम सुधारेंगे। जब ये मालूम है आपको, तो आप अच्छी व्यवस्था क्यों नहीं करें? ये हमारा पहला सवाल है। और मुझे ये भी इंफॉर्मेशन मिला और कहीं पेपर में भी आए हैं, लिखे हैं
कि 3 दिन पहले ही, हमले के 3 दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था। ये मैं एक पेपर में पढ़ा। जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है, तो आप वही बात अपने इंटेलिजेंस लोगों को, सिक्योरिटी को, वहां के पुलिस को, वहां के बॉर्डर फोर्स को आपने क्यों नहीं इत्तला दिया और क्यों ये सुरक्षित लोगों का सुरक्षितपन क्यों नहीं किया? ये पूछता हूं मैं। साथियों, देश में जो चल रहा है वो सब आपके सामने है। 22 तारीख को ಎಸ್, ಕಾಂಗ್ರೆಸ್ ಬಹಳ ದೊಡ್ಡ ಗಂಭೀರವಾದ ಆರೋಪವನ್ನು ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಅಂಜಿನಪ್ಪ ನೀಡ್ತಾರೆ. ಸತೀಶ್, ಈ ರೀತಿಯ ಆರೋಪಗಳು ಅಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು ಡೇ 1 ಇಂದನೂ ಕೇಳಿ ಬಂದಂತಹ ಆರೋಪ. ಬಟ್ ಈಗ ಇನ್ನೊಂದು ಮುಂದುವರೆದ ಭಾಗ ನೋಡಿದ್ರೆ ಮೋದಿ ಅವರಿಗೆ ಅದು ಗೊತ್ತಿದ್ದೆ ಅವರು ಹೋಗುವಂತಹ ಪ್ಲಾನ್ ನ ಕ್ಯಾನ್ಸಲ್ ಮಾಡಿದ್ರು ಅನ್ನುವಂತಹ ಡೀಟೇಲ್ಸ್. ಇದಕ್ಕೆ ಹೇಗೆ ಬಿಜೆಪಿ ಎದುರಿಸುತ್ತೆ, ಉತ್ತರ ಏನ್ ಕೊಡುತ್ತೆ? ಒಂದ್ ವೇಳೆ ಹೌದು ಅನ್ನೋದಾದ್ರೆ ಇವರು ದೇಶದ ಜನರಿಗೆ ಮಾಡಿದ ಅನ್ಯಾಯ ಅಲ್ವಾ? ಜನರ ಜೀವವನ್ನ ಉಳಿಸ್ತಲೇ ಇದ್ದಿದ್ದು ಅನ್ಯಾಯ ಅಲ್ವಾ? ಎಸ್ ವಿದ್ಯಾ, ತುಂಬಾ ಮಹತ್ವವನ್ನ ಪಡ್ಕೊಳ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆ. ಸಹಜವಾಗಿನೇ ಅವರೊಂದು ಕೋಟ್ ಮಾಡ್ತಾರೆ, ನಾನೊಂದು ಪತ್ರಿಕೆಯಲ್ಲಿ ಓದ್ದೆ ಅಂತ. ಪತ್ರಿಕೆಯಲ್ಲಿ ಏನ್ ಓದಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಹೇಳಿಲ್ಲ ಅವರು. ಅವ್ರು ಹೇಳ್ತಕ್ಕಂಥದ್ದು ಇಂಟೆಲಿಜೆಂಟ್ ಮಾಹಿತಿ ಇತ್ತು, ಕೇಂದ್ರ ಸರ್ಕಾರಕ್ಕೆ ಈ ರೀತಿಯ ದಾಳಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇತ್ತು ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮಾಹಿತಿನೇ ಇರ್ಲಿಲ್ವಾ? ಕೇಂದ್ರ ಗುಪ್ತಚರ ಇಲಾಖೆ ಫೇಲ್ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನ, ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಕಾಂಗ್ರೆಸ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಮಾಧ್ಯಮಗಳಾಗಿರ್ಬೋದು, ಜನ ಆಗಿರ್ಬೋದು ಮಾತಾಡ್ಕೊಳ್ತಾ ಇದ್ದೇನಪ್ಪಾ ಅಂದ್ರೆ, ಇಷ್ಟು ದಿನ ಯಾಕೆ ಇಷ್ಟೊಂದು ದೊಡ್ಡ ದಾಳಿ ಆಗ್ತಾ ಇದೆ ಅಂತ ಸುಳ್ಳು ಗೊತ್ತಿರ್ಲಿಲ್ವಾ? ಕೇಂದ್ರ ಗುಪ್ತಚರ ಇಲಾಖೆ ಗೊತ್ತಿರ್ಲಿಲ್ವಾ? NSA ಗೊತ್ತಿರ್ಲಿಲ್ವಾ? ಅಥವಾ ರಾಗ್ ಗೊತ್ತಿರ್ಲಿಲ್ವಾ? ಏನ್ ಮಾಡ್ತಾ ಇತ್ತು ಭಾರತೀಯ ಗುಪ್ತಚರ ಇಲಾಖೆ, ಏನ್ ಮಾಡ್ತಾ ಇತ್ತು ಅನ್ನೋ ಒಂದು ಪ್ರಶ್ನೆ ಇತ್ತು. ಆದ್ರೆ ಇವತ್ತು ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು 19ನೇ ತಾರೀಕು ಚೀನಾ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ 16ನೇ ತಾರೀಕು, ಏಪ್ರಿಲ್ 16ನೇ ತಾರೀಕು ಅವರ ಒಂದು ಪ್ರವಾಸ ಕ್ಯಾನ್ಸಲ್ ಆಗುತ್ತೆ. 3 ದಿನಗಳ ಮುಂಚೆ ಅವರು 19ಕ್ಕೆ ಹೋಗ್ಬೇಕಾಗಿತ್ತು, ಬಟ್ 16ಕ್ಕೆ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನರೇಂದ್ರ ಮೋದಿ ಅವರಿಗೆ ಜೊತೆಗೆ ಕೇಂದ್ರ ಗೃಹ ಇಲಾಖೆಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತು. ಸಂಭವಿಸಬಹುದಾದಂತಹ ಉಗ್ರ ದಾಳಿ ಆಗುತ್ತೆ ಅನ್ನೋ ಸುಳಿವಿತ್ತು. ಹೀಗಾಗಿನೇ ನರೇಂದ್ರ ಮೋದಿ ಅವರ ಟೂರ್ ಕ್ಯಾನ್ಸಲ್ ಆಯ್ತು. ಈ ಟೂರ್ ಕ್ಯಾನ್ಸಲ್ ಮಾಡ್ಕೊಳ್ಳುವ ಮುಖಾಂತರ ನರೇಂದ್ರ ಮೋದಿ ಅವರು ತಮ್ಮ ಪ್ರಾಣವನ್ನ ಕಾಪಾಡ್ಕೊಂಡ್ರು. ಆದ್ರೆ ಅಮಾಯಕ ಟೂರಿಸ್ಟ್ಗಳ ಪ್ರಾಣವನ್ನ ಕಾಪಾಡ್ಕೊಳ್ಳೋದಕ್ಕೆ ವಿಫಲ ಆದ್ರು. ಅವ್ರಿಗೆ ಮಾಹಿತಿ ಗೊತ್ತಿದ್ರು ಯಾಕೆ ಈ ರೀತಿಯಾಗಿ ಅಮಾಯಕ ಪ್ರಜೆಗಳನ್ನ, ಪ್ರವಾಸಿಗಳನ್ನ ಕಾಪಾಡಕ್ ಹೋಗ್ಲಿಲ್ಲ. ಇಂಟೆಲಿಜೆಂಟ್ ಮಾಹಿತಿ ಇತ್ತು ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ ಖರ್ಗೆ ಅವರು. ಅದು ಕೂಡ ಒಂದು ಪತ್ರಿಕೆಯ ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಬಹುದೊಡ್ಡ ಅಲಿಗೇಷನ್, ಸ್ಮಾಲ್ ಅಲಿಗೇಷನ್ಸ್ ಅಲ್ಲ. ಇಷ್ಟು ದಿನ ಕಳೆದ ಏಪ್ರಿಲ್ 22ನೇ ತಾರೀಕಿಗೆ ದಾಳಿ ಆಯ್ತು. ಆ ದಾಳಿಯ ನಂತರ ಸಾಕಷ್ಟು ಸಭೆ ಆಯ್ತು. ನರೇಂದ್ರ ಮೋದಿ ಅವರು ಎಲ್ಲಾ ಸೇನಾ ಅಧಿಕಾರಿಗಳ ಸಭೆ ನಡೆಸಿದ್ರು, ಪ್ರತಿಪಕ್ಷಗಳ ಸಭೆ ಕೂಡ ನಡೆಸಿದ್ರು. ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಭಾರತೀಯ ಸರ್ಕಾರ ಏನೇ ಕ್ರಮ ಕೈಗೊಂಡ್ರು ನಾವು ಅವ್ರಿಂದ ನಿಂತ್ಕೊಳ್ತೀವಿ, ಏನೇ ರೀತಿಯ ಯುದ್ಧ ಮಾಡಿದ್ರು ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಈಗಾಗಲೇ ಬಹಿರಂಗವಾಗಿ ಕೊಟ್ಟಿದ್ರು. ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು. ಆದ್ರೆ ಫಸ್ಟ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾಗಿದ್ದುಕೊಂಡು ಈ ಮಾತು ಹೇಳಿರ್ತಕ್ಕಂಥದ್ದು ದೊಡ್ಡ ವಿವಾದ ಜೊತೆಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದ್ರೆ ಭಾರತ ಸರ್ಕಾರಕ್ಕೆ ಇಂಟೆಲಿಜೆಂಟ್ ಮಾಹಿತಿ ಇತ್ತು, ಹಾಗಾಗಿನೇ ಪ್ರಧಾನಿ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು, ಅಮಾಯಕರನ್ನ ಸೇವ್ ಮಾಡ್ಲಿಲ್ಲ ಅಂತ. ಸೊ ಇದು ರಾಜಕೀಯ ಟರ್ನ್ ಪಡ್ಕೊಳ್ಳುತ್ತೆ. ನಾಳೆ ಇಡೀ ದೇಶ ಅಂತ ಮಾಕ್ ಡ್ರಿಲ್ ಇದೆ. ಅಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಆರೋಪ ಬಹುಶಃ ದೊಡ್ಡ ಮಟ್ಟದ ರಾಜಕೀಯ ತಿರುವನ್ನ ಪಡ್ಕೊಳ್ಬಹುದು. ಈಗಷ್ಟೇ ಈ ರಾಂಚಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ, ಜಾರ್ಖಂಡ್ ನ ರಾಂಚಿಯಲ್ಲಿ ಸಂವಿಧಾನ ಬಚಾವೋ ಅನ್ನೋ ಒಂದು ರ್ಯಾಲಿ ಇತ್ತು, ಸಮಾವೇಶ ಇತ್ತು. ಸಂವಿಧಾನದ ವಿಚಾರವಾಗಿ ಭಾರತೀಯ ಸರ್ಕಾರ, ವಿಶೇಷವಾಗಿ ಬಿಜೆಪಿ ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ. ಹೀಗಾಗಿ ಸಂವಿಧಾನ ಬಚಾವೋ ಅಂತ ಇಡೀ ದೇಶಾದ್ಯಂತ
ಕಾಂಗ್ರೆಸ್ ರ್ಯಾಲಿ ಮಾಡ್ತಾ ಇದೆ. ಅದರ ಭಾಗವಾಗಿ ಜಾರ್ಖಂಡ್ ನ ರಾಂಚಿಯಲ್ಲಿ ಮಾತಾಡ್ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಈ ರೀತಿಯ ಒಂದು ಆರೋಪವನ್ನು ಮಾಡಿದ್ದಾರೆ. ವೇಟ್ ಮಾಡೋಣ ಬಿಜೆಪಿಯ ರಿಯಾಕ್ಷನ್ಸ್. ಬಹುಶಃ ತುಂಬಾ ದೊಡ್ಡ ಮಟ್ಟದ ರ್ಯಾಶ್ ಆಗೇ ಇರುತ್ತೆ, ಕೌಂಟರ್ ಅಟ್ಯಾಕ್ ಇದ್ದೇ ಇರುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಆಗಿ Yes. ವೇಟ್ ಮಾಡೋಣ ವಿದ್ಯಾ. ಸತೀಶ್, ಸಾರಿ ಫಾರ್ ದ ಇಂಟರಪ್ಟ್. ನಂದು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ರೀತಿಯ ಆರೋಪಗಳಿಗೆ ಒಂದು ಹಾರಿಕೆ ಉತ್ತರ ಕೊಡ್ತಾ ಇದ್ರಲ್ಲ, ಆ ರೀತಿಯ ಉತ್ತರ ಕೊಡಕ್ಕಿದ್ರೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ ರೀಸನ್ ಅನ್ನ ಕೊಡ್ಲೇಬೇಕಾಗುತ್ತೆ ಬಿಜೆಪಿ ಸರ್ಕಾರ. ಮತ್ತೊಂದು ಕಡೆ ಇಲ್ಲಿ ತನಕ ಕೇಳಿ ಬರ್ತಾ ಇದ್ದು ಇಂಟೆಲಿಜೆನ್ಸ್ ನ ಫೇಲ್ಯೂರ್ ಅಂತ. ಬಟ್ ನೋ, ಇಂಟೆಲಿಜೆನ್ಸ್ ಕೆಲಸ ಮಾಡಿದೆ ಸರಿಯಾಗಿ. ಒಂದ್ ವೇಳೆ ಇವ್ರ ಆರೋಪ ನಿಜವಾಗಿದ್ರೆ ಇಂಟೆಲಿಜೆನ್ಸ್ ಕೆಲಸ ಸರಿಯಾಗಿ ಮಾಡಿದೆ, ಇವರ ಎಡವಟ್ಟಿನಿಂದ 28 ಜನರ ಜೀವ ಹೋಯ್ತು ಅಂತ ಕಾಂಗ್ರೆಸ್ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡುತ್ತಿದೆ ಕಲ್ವಾ? ಎಸ್ ವಿದ್ಯಾ, ಡೆಫಿನೆಟ್ಲಿ. ಇದರಲ್ಲಿ ಮತ್ತೊಂದು ಅಂಶ ಏನಂದ್ರೆ, ಮಲ್ಲಿಕಾರ್ಜುನ್ ಮಾತಾಡ್ಬೇಕಾದ್ರೆ ಒಂದು ನರೇಂದ್ರ ಮೋದಿ ಅವರ ಟೂರ್ ಕ್ಯಾನ್ಸಲ್ ಆಗಿದ್ದು, ಜೊತೆಗೆ ಇಂಟೆಲಿಜೆಂಟ್ ಮಾಹಿತಿ ಇದ್ದದ್ದು. ಆದ್ರೆ ಒಂದು ಇಂಟೆಲಿಜೆಂಟ್ ಮಾಹಿತಿ ಇತ್ತು, ಜೊತೆಗೆ ಮೋದಿ ಟೂರ್ ಕ್ಯಾನ್ಸಲ್ ಆಯ್ತು. ಇಷ್ಟೆಲ್ಲ ಇದ್ರೂ ಕೂಡ ಆ ಒಂದು ಪಹಲ್ಗಾಮ್ ಟೂರಿಸ್ಟ್ ಪ್ಲೇಸ್ ಏನಿದೆ, ಸುಮಾರು ದೊಡ್ಡ 1,500 2,000 ಜನ ಸೇರ್ತಾರೆ. ಅಷ್ಟು ಜನ ಸೇರಿದ್ರು ಕೂಡ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರಲಿಲ್ಲ. ಸೇನೆ, BSF ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು, ಯಾರು ಕೂಡ ಇರ್ಲಿಲ್ಲ. ಯಾಕೆ ನೀವು ಅದನ್ನ ಅಷ್ಟು ಖಾಲಿ ಬಿಟ್ರಿ, ಫ್ರೀ ಆಗಿ ಬಿಟ್ರಿ? ಸಹಜವಾಗಿನೇ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಸಹಜವಾಗಿ ಸಾಮಾನ್ಯ ಜನ ಓಡಾಡಿದ್ರು ಕೂಡ ಅವ್ರನ್ನ ಚೆಕ್ ಮಾಡ್ತಾರೆ, ಅವ್ರನ್ನ ಭದ್ರತಾ ದೃಷ್ಟಿಯಿಂದ ಅವ್ರನ್ನ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಾರೆ. ಇಷ್ಟೆಲ್ಲಾ ಕೇಳಿದ್ರು ಕೂಡ ನೀವು ಪಹಲ್ಗಾಮ್ ಅಂತ ಪ್ರದೇಶದಲ್ಲಿ 2,000 ಜನ ಇದ್ರೂ ಕೂಡ ಯಾವುದೇ ಒಂದು ಮೂಲೆಯಲ್ಲೂ ಕೂಡ ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರ್ಲಿಲ್ಲ. ಯಾಕೆ ನೀವು ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿರಲಿಲ್ಲ? ಜಾಸ್ತಿ ಮಾಡೋದು ಬಿಟ್ಬಿಡಿ, ಅಟ್ಲೀಸ್ಟ್ ಜನರಲ್ ಆಗಿ ಪ್ರತಿದಿನ ಇದ್ದಂತಹ ಸೆಕ್ಯೂರಿಟಿನೇ ಅಲ್ಲಿ ಇರ್ಲಿಲ್ಲ ಅನ್ನೋ ಒಂದು ಕ್ವಶನ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಸೊ ಅಲ್ಲಿಗೆ ಒಂದು ಇಂಟೆಲಿಜೆಂಟ್ ಮಾಹಿತಿ ಇತ್ತು, ಪ್ರಧಾನಿ ಟೂರ್ ಕ್ಯಾನ್ಸಲ್ ಆಗಿತ್ತು, ಇಷ್ಟೆಲ್ಲ ಇದ್ರೂ ಕೂಡ ಸೆಕ್ಯೂರಿಟಿನ ಟೈಟ್ ಮಾಡ್ಲಿಲ್ಲ. ಯಾಕೆ? ಇದು ಉದ್ದೇಶ ಪೂರ್ವಕವಾಗಿ ಆಗಿದ್ರೆ ಅನ್ನೊಂದು ಸಹಜ ಸಂಶಯ ಬರ್ತಾ ಇದೆ. ಆದ್ರೆ ಭಾರತೀಯ ಬಿಜೆಪಿ ಸರ್ಕಾರ ಈ ಒಂದು ದಾಳಿಯನ್ನು ಬಯಸಿತ್ತಾಗಿದ್ರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಮಲ್ಲಿಕಾರ್ಜುನ್ ಖರ್ಗೆ ಮಾಡ್ತಾ ಇದ್ದಾರೆ, ಒಂದು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾ. ಹಾಗಾಗಿ ಬಹು ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಆಗಬಹುದು, ವಿವಾದಕ್ಕೆ ಕಾರಣ ಆಗಬಹುದು ಈ ಒಂದು ಹೇಳಿಕೆ. ಧನ್ಯವಾದ ಡೀಟೇಲ್ಸ್ಗೆ. ಎಸ್, ಒಂದು ಕಡೆ ಭದ್ರತಾ ವೈಫಲ್ಯ ಅನ್ನುವ ಆರೋಪವನ್ನ ಇಲ್ಲಿ ತನಕ ಕೇಳಿ ಪಡ್ತಾ ಇದ್ವಿ ನಾವು, ಮಗದೊಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ. ಬಟ್ ನೋ, ಖರ್ಗೆ ಅವ್ರು ಹೇಳೋ ಪ್ರಕಾರ ಈಗ ಅವ್ರು ಹೇಳ್ತಾ ಇರೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಮಾಹಿತಿ ಇತ್ತು, ಅದಕ್ಕೋಸ್ಕರವೇ ಹೋಗ್ಬೇಕಾಗಿರುವಂತಹ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅದೇ ರೀತಿಗೆ ಭದ್ರತೆ ಕೊಡ್ಬೋದಿತ್ತಲ್ಲ, 28 ಜನರ ಜೀವವನ್ನ ಉಳಿಸಬಹುದಿತ್ತಲ್ಲ ಅನ್ನುವಂತಹ ಬಹಳ ಗಂಭೀರ ಆರೋಪವನ್ನ ಖರ್ಗೆ ಅವರು ಮಾಡಿದ್ದಾರೆ, AICC ಅಧ್ಯಕ್ಷರು. ಇದಕ್ಕೆ ಇದು ಸುಳ್ಳು ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಲೇಬೇಕಾದ ಸಂದಿಗ್ಧತೆಯಲ್ಲಿ ಬಿಜೆಪಿ ಇದೆ, ಮಾಡ್ಲೇಬೇಕು, ಉತ್ತರ ಕೊಡ್ಲೇಬೇಕು.